ಪೇಂಟ್ ಬದಲಾಗಿ ಅದನ್ನು ಯೂಸ್ ಮಾಡೋದು. ಪ್ಲಾಸ್ಟಿಂಗ್ ಮಾಡಿದ್ರೆ ಸಾಕು, ಪಟ್ಟಿ, ಪೇಂಟ್, ಪ್ರೈಮರ್ ಏನು ಬೇಕಾಗಲ್ಲ. 30-40 ಇಯರ್ಸ್ ಆದ್ರೂ ಲೈಫ್ ಟೈಮ್ ಇರುವಂತ ಪ್ರಾಡಕ್ಟ್. ಇದರಲ್ಲಿ ನಿಮಗೆ ವಾಟರ್ ಪ್ರೂಫ್ ಇರುತ್ತೆ, ಫೈರ್ ಪ್ರೂಫ್ ಇರುತ್ತೆ, ಟರ್ಮಿನೇಟ್ ಪ್ರೂಫ್ ಇರುತ್ತೆ, ಸೊ ವೆದರ್ ಕಂಡೀಷನ್ ಪ್ರೂಫ್ ಕೂಡ ಇರುತ್ತೆ. ಸೊ ನಿಮಗೆ ಇಲ್ಲಿ ಎಲ್ಲ ಇಂಟೀರಿಯರ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ವಿತ್ ಇನ್ಸ್ಟಾಲೇಷನ್ ಮಾಡಿ ಕೊಡೋದು ನಾವು. 3D ಶೀಟ್ಸ್ ಅಂತ ಇದೆ. 3D ಶೀಟ್ಸ್ ಅಲ್ಲಿ ನಿಮಗೆ 10+ ಕಲರ್ಸ್ ಇದೆ. ಯಾವ್ದಾದ್ರು ಹೈಲೈಟೆಡ್ ವಾಲ್ಸ್ಗೆ ಯೂಸ್ ಮಾಡ್ಕೋಬಹುದು ಮ್ಯಾಮ್. ನಮ್ಮ ಕಂಪನಿ ಸೈಡ್ ಇಂದ ನಿಮಗೆ 15 ಇಯರ್ಸ್ ವಾರಂಟಿ ಇರುತ್ತೆ. ನಾವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಿರೋದು. ವಿತ್ ಇನ್ಸ್ಟಾಲೇಷನ್ 125 ರೂಪೀಸ್ ಇದೆ. ನೀವು ಟಿವಿ ಯೂನಿಟ್, ವಾಲ್ ಕ್ಲಾಡಿಂಗು, ಸೀಲಿಂಗು ಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು. ಲೈಫ್ ಟೈಮ್ ಇರೋ ಪ್ರಾಡಕ್ಟ್ ಮ್ಯಾಮ್. ಇದರಲ್ಲಿ ನಿಮಗೆ 25+ ಶೇಡ್ಸ್ ಕೂಡ ಸಿಗುತ್ತೆ. ಫ್ರೆಂಡ್ಸ್, ನಮ್ಮ ಜೊತೆ MSA ಇಂಟೀರಿಯರ್ನ ಲಿಶಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಿಮ್ಮ ಕಂಪನಿ ಬಗ್ಗೆ ತಿಳಿಸಿ ಮ್ಯಾಮ್. ನಮ್ದು ಫುಲ್ ಅಂಡ್ ಫುಲ್ ಇಂಟೀರಿಯರ್ MSA ಇಂಟೀರಿಯರ್ಸ್ ಅಂತ ಅಶ್ವಿನ್ಕುಂಟೆ ನೆಲಮಂಗಲದಲ್ಲಿರೋದು. ಸೊ ನಿಮಗೆ ಇಲ್ಲಿ ಎಲ್ಲ ಇಂಟೀರಿಯರ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ವಿತ್ ಇನ್ಸ್ಟಾಲೇಷನ್ ಮಾಡಿ ಕೊಡೋದು ನಾವು. ಓಕೆ ಮೇಡಮ್, ಇವಾಗ ಒಂದು ಮನೆಗೆ ಅಂದ್ರೆ ಏನೆಲ್ಲ ವರ್ಕ್ನ ಮಾಡಿಸ್ಕೊಡ್ತೀವಿ? ಮ್ಯಾಮ್ ಫುಲ್ ಅಂಡ್ ಫುಲ್ ಇಂಟೀರಿಯರ್ಸ್ ಮಾಡ್ಕೊಡ್ತೀವಿ. ಇವಾಗ ನಮ್ದು ಮೇನ್ ಬಂದು ಪಾಲಿಗ್ರಾನೈಟ್ ಶೀಟು. ಪೇಂಟ್ ಬದಲಾಗಿ ಅದನ್ನು ಯೂಸ್ ಮಾಡೋದು. ಪ್ಲಾಸ್ಟಿಂಗ್ ಮಾಡಿದ್ರೆ ಸಾಕು, ಪಟ್ಟಿ, ಪೇಂಟ್, ಪ್ರೈಮರ್ ಏನು ಬೇಕಾಗಲ್ಲ. ಸೊ ಟಿವಿ ಯೂನಿಟ್ ಮಾಡ್ತೀವಿ, ಸೀಲಿಂಗ್ ಮಾಡ್ತೀವಿ, ವುಡ್ ವರ್ಕ್, ಅಲ್ಯೂಮಿನಿಯಂ ವರ್ಕ್, ಪ್ರತಿಯೊಂದು ಏನ್ ಇಂಟೀರಿಯರ್ ಬೇಕೋ ಎಲ್ಲ ಪ್ರತಿಯೊಂದು ಕೂಡ ಮಾಡ್ಕೊಡ್ತೀವಿ ನಾವು. ಪೇಂಟ್ನೇ ಮಾಡಿಸ್ಬೋದಲ್ವಾ ಮೇಡಮ್? ಇವಾಗ ಇದನ್ನೆಲ್ಲ ಯಾಕೆ ಮಾಡಿಸ್ಬೇಕು ಮ್ಯಾಮ್? ಇದು ಇವಾಗ ಬಂದಿರೋ ಟ್ರೆಂಡಿಂಗ್ ಪ್ರಾಡಕ್ಟ್. ಇವಾಗ ನೀವು ಪೇಂಟ್ ಮಾಡಿಸೋದಾದ್ರೆ ಒಂದು 4-5 ಇಯರ್ಸ್ ಆಮೇಲೆ ಪೇಂಟ್ ಮಾಡಿಸಲೇಬೇಕಾಗುತ್ತೆ. ಸೊ ಇದಾದ್ರೆ ನಿಮಗೆ 30-40 ಇಯರ್ಸ್ ಆದ್ರೂ ಲೈಫ್ ಟೈಮ್ ಇರುವಂತ ಪ್ರಾಡಕ್ಟ್. ಇದರಲ್ಲಿ ನಿಮಗೆ ವಾಟರ್ ಪ್ರೂಫ್ ಇರುತ್ತೆ, ಫೈರ್ ಪ್ರೂಫ್ ಇರುತ್ತೆ, ಟರ್ಮಿನೇಟ್ ಪ್ರೂಫ್ ಇರುತ್ತೆ, ಸೊ ವೆದರ್ ಕಂಡೀಷನ್ ಪ್ರೂಫ್ ಕೂಡ ಇರುತ್ತೆ. ಸೊ ಇದು ನಮ್ಮ ಕಂಪನಿ ಸೈಡ್ ಇಂದ ನಿಮಗೆ 15 ಇಯರ್ಸ್ ವಾರಂಟಿ ಇರುತ್ತೆ. ಸೊ ಇವಾಗ ಇದು ಪ್ಲಾಸ್ಟಿಂಗ್ ಮಾಡಿದ್ರೆ ಸಾಕು, ಪಟ್ಟಿ, ಪ್ರೈಮರು ಅದೇನು ಬೇಕಾಗಿಲ್ಲ, ಅದು ಅಲ್ಲಿಗೆ ಕವರ್ ಆಗಿಬಿಡುತ್ತೆ. ಇವಾಗ ಈ ಪೇಂಟ್ ಕಾಸ್ಟ್ಗೆ ಹೋಲಿಸಿದ್ರೆ ಇದರ ರೇಟ್ ಎಷ್ಟಿದೆ ಮೇಡಮ್? ಮ್ಯಾಮ್ ನಾವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಿರೋದು. ವಿತ್ ಇನ್ಸ್ಟಾಲೇಷನ್ 125 ರೂಪೀಸ್ ಇದೆ. ಸೊ ಇವಾಗ ಪೇಂಟ್ ಕಾಸ್ಟ್ ಅಂದ್ರೆ ಇವಾಗ ಎಷ್ಟು ಪೇಂಟ್ ಕಾಸ್ಟ್ ಆಗುತ್ತೆ ನಮಗೆ ಒಂದು ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ಪೇಂಟ್ ಕಾಸ್ಟ್ ಲೆವೆಲ್ಗೆ ಬರುತ್ತೆ ಮ್ಯಾಮ್. ಇವಾಗ ಏನೆಲ್ಲ ಶೀಟ್ಸ್ ಗಳಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀರಾ ಮೇಡಮ್? ಖಂಡಿತವಾಗ್ಲೂ ತೋರಿಸ್ತೀನಿ. ಓಕೆ ಮೇಡಮ್, ಇವಾಗ ಏನೆಲ್ಲ ಶೀಟ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡಿ. ಮ್ಯಾಮ್ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಪಾಲಿಗ್ರಾನೈಟ್ ಶೀಟ್ಸ್ ಅಂತ ಇದೆ. ಪಾಲಿಗ್ರಾನೈಟ್ ಶೀಟ್ಸ್. ಸೊ ಇದು ನಿಮಗೆ ಗ್ರಾನೈಟ್ ಲುಕ್ ಬರುತ್ತೆ. ಪ್ಲಾಸ್ಟಿಂಗ್ ಮಾಡಿದ್ರೆ ಸಾಕು, ಪಟ್ಟಿ, ಪೇಂಟ್, ಪ್ರೈಮರ್ ಏನು ಬೇಕಾಗಲ್ಲ. ಸೊ ಲೈಫ್ ಟೈಮ್ ಇರೋ ಪ್ರಾಡಕ್ಟ್ ಮ್ಯಾಮ್. ಇದರಲ್ಲಿ ನಿಮಗೆ 25+ ಶೇಡ್ಸ್ ಕೂಡ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಗೋಲ್ಡನ್ ಹಾರ್ವೆಸ್ಟ್ ಅಂತ ಬರುತ್ತೆ. ಸೊ ಇದು ಕೂಡ ಅಷ್ಟೇ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ನಾವು ಮಾಡೋದು. ಸೊ ಇವಾಗ ನಾರ್ಮಲ್ ಶೀಟ್ಸ್ ಎಲ್ಲ ನಾವು ಹೇಗೆ 125 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಮಾಡ್ತಿದೀವೋ, ಇದನ್ನ ನಾವು 135 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಮಾಡ್ತಿದೀವಿ. ಸೊ ಇಲ್ಲಿ ನಿಮಗೆ WPC ಡೂವರ್ಸ್ ಅಂತ ಬರುತ್ತೆ, 6 ಇಂಚ್ by 9.6. ಸೊ ಇದನ್ನ ನೀವು ಟಿವಿ ಯೂನಿಟ್, ವಾಲ್ ಕ್ಲಾಡಿಂಗು, ಸೀಲಿಂಗು ಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು. ಸೊ ವುಡನ್ ಲುಕ್ ವಿತ್ ಎಲಿಗೆಂಟ್ ಲುಕ್ ಕೂಡ ಬರುತ್ತೆ. ಇದರಲ್ಲಿ ನೀವು ಸ್ಟಿಪ್ ಆನ್ ಲೈಟ್ಸ್ ಕೂಡ ಹಾಕೋಬಹುದು ರಿಮೋಟ್ ಕೊಟ್ಟಿ. ಅಂಡ್ ಇಲ್ಲಿ 3D ಶೀಟ್ಸ್ ಅಂತ ಇದೆ. 3D ಶೀಟ್ಸ್ ಅಲ್ಲಿ ನಿಮಗೆ 10+ ಕಲರ್ಸ್ ಇದೆ. ಯಾವ್ದಾದ್ರು ಹೈಲೈಟೆಡ್ ವಾಲ್ಸ್ಗೆ ಯೂಸ್ ಮಾಡ್ಕೋಬಹುದು ಮ್ಯಾಮ್. ಇದನ್ನ ಇವಾಗ ಕಿಚನ್ ಗಳಿಗೆಲ್ಲ ಹಾಕ್ಬೋದಾ ಮೇಡಮ್? ಹಾ ಮ್ಯಾಮ್, ಇದನ್ನ ಹಾಕೋಬಹುದು. ನಾನು ಹೇಳಿದ್ನಲ್ಲ ಮೊದ್ಲೇನೆ, ಇದು ವಾಟರ್ ಪ್ರೂಫ್ ಇರುತ್ತೆ, ಫೈರ್ ಪ್ರೂಫ್ ಇರುತ್ತೆ. ಸೊ ಶೇಡ್ಸ್ ಏನೋ ಆಗಲ್ಲ ಮ್ಯಾಮ್. ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಮಾಡ್ತೀವಿ ಮ್ಯಾಮ್? ಇದು ಮೇಂಟೆನೆನ್ಸ್ ಎಲ್ಲ ಫ್ರೀ ಇರುತ್ತೆ ನಿಮ್ಗೆ. ಸೊ ನಾನು ಹೇಳ್ದಂಗೆ ನಿಮ್ಗೆ ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಟರ್ಮಿನೇಟ್ ಪ್ರೂಫ್ ಇರೋದ್ರಿಂದ ನಿಮ್ಗೆ ಇದು ಮೇಂಟೆನೆನ್ಸ್ ಕೂಡ ಫ್ರೀ ಇರುತ್ತೆ ಮ್ಯಾಮ್. ಜಸ್ಟ್ ಓಡಿಸ್ಕೋಬಹುದು ಏನೇ ಇದ್ರೂ. ಸೊ ಡ್ಯಾಮೇಜ್ ಪ್ರೂಫ್ ಅಂಡ್ ಸ್ಕ್ರಾಚ್ ಪ್ರೂಫ್ ಕೂಡ. ಓಡಿದ್ರೆ ಏನೂ ಆಗಲ್ಲ. ವಿತ್ ನಾವು ಇಂಟೆನ್ಷನಲಿ ಶಾರ್ಪ್ ಆಬ್ಜೆಕ್ಟ್ಸ್ ಮಾಡಿದ್ರೆ ಸ್ಕ್ರಾಚಸ್ ಆಗ್ಬೋದು. ಇಲ್ಲ ಮ್ಯಾಮ್, ಅದೇ ನಾನು ಹೇಳಿದ್ನಲ್ಲ ಪಾಲಿಗ್ರಾನೈಟ್ ಶೀಟ್ಸ್ ಅಂತ. ಸೊ ನೀವು ಇಂಟೀರಿಯರ್ ಡಿಸೈನ್ಸ್ ಅಲ್ಲಿ ಡಿಸೈನಿಂಗ್ ಕೂಡ ಮಾಡ್ಬೋದು, ಡಬಲ್ ಕಾಂಬಿನೇಟ್ ಕೂಡ ಮಾಡ್ಬೋದು. ಇದೇ ಬೇರೆ ಶೇಡ್ ಇದೆ, ಇಲ್ಲೇ ಬೇರೆ ಶೇಡ್ ಇದೆ. ಸೊ ನೀವು ಯಾವ ತರ ಚೂಸ್ ಮಾಡ್ತಿರೋ ಶೀಟ್ಸ್ ನ ಅದನ್ನ ನಾವು ಡಿಸೈನ್ ಮಾಡ್ಕೊಳ್ಬೋದು. ಇದರ ಥಿಕ್ನೆಸ್ ಯಾವ ರೀತಿ ಇರುತ್ತೆ ಮ್ಯಾಮ್? ನಿಮ್ಗೆ ಇದು 3 mm ಥಿಕ್ನೆಸ್ ಇರುತ್ತೆ, ನೋಡ್ಕೋಬಹುದು. ಸೊ ನಿಮ್ಗೆ ಇದು ಸ್ಟ್ಯಾಂಡರ್ಡ್ ಸೈಜ್ ಆಫ್ 3 mm ಥಿಕ್ನೆಸ್ ಇರುತ್ತೆ. ಎಲ್ಲೆಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ ಮೇಡಮ್? ಆಮೇಲೆ ಇನ್ಸ್ಟಾಲೇಷನ್ ನೀವು ಕಸ್ಟಮರ್ ಬೇಸಿಸ್ ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಮಾಡ್ತೀವಿ. ಇದೇನು ಮೇಡಮ್, ಇದು ತುಂಬಾ ಚೆನ್ನಾಗಿದೆ. ಇದನ್ನ ಎಲ್ಲೆಲ್ಲ ಇನ್ಸ್ಟಾಲೇಷನ್ ಮಾಡ್ಕೋಬಹುದು? ಮ್ಯಾಮ್ ಇದು ಫ್ಲೂಟೆಡ್ ಪ್ಯಾನಲ್ಸ್ ಅಂತ 1 feet by 10 feet ಬರುತ್ತೆ. ಇದನ್ನ ನೀವು ಟಿವಿ ಯೂನಿಟ್, ವಾಲ್ ಕ್ಲಾಡಿಂಗು, ಸೀಲಿಂಗ್ ಪರ್ಪಸ್, ಅದು ಪ್ರತಿಯೊಂದು ಇಂಟೀರಿಯರ್ಸ್ಗೂ ಯೂಸ್ ಮಾಡ್ಕೋಬಹುದು. ಮ್ಯಾಮ್ ನಾನು ನಿಮಗೆ ಸೀಲಿಂಗ್ ಪರ್ಪಸ್ ಹೇಳಿದ್ನಲ್ಲ. ಸೊ ಇವಾಗ POP ಎಲ್ಲ ಓಲ್ಡ್ ಟ್ರೆಂಡ್ ಆಯ್ತು. ಇವಾಗ ನಮ್ದ್ರಲ್ಲಿ ನಿಮ್ಗೆ ಫ್ಲೂಟೆಡ್, PVC, ಸಾಫ್ಟ್ ಆ ತರ ಬರುತ್ತೆ. ಸೊ ನೋಡ್ಬೋದು, ಇದು ಫ್ಲೂಟೆಡ್ ಸೀಲಿಂಗ್ಸ್ ಅಂತ. ಅಂಡ್ ಹಾಗೆ ಇಲ್ಲಿ WPC ಇದೆ, ಸಾಫ್ಟ್ ಇದೆ, PVC ಸೀಲಿಂಗ್ಸ್ ಕೂಡ ಇದೆ. ಸೊ ಇದು ಇವಾಗ ಬಂದಿರೋ ಟ್ರೆಂಡಿನ PVC ಸೀಲಿಂಗ್ಸ್. ಓಕೆ ಫ್ರೆಂಡ್ಸ್, ನೋಡಿದ್ರೆ ಅಲ್ವಾ ಮೇಡಮ್ ಅವರು ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ನೀವು ಟಿವಿ ಯೂನಿಟ್ಗೆ ಆಗಿರ್ಬೋದು, ಮನೆಗೆ ಏನಾದರೂ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಕೆಳಗಿರುವಂಥ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ನಂಬರ್ನ ಕೊಟ್ಟಿರ್ತೀನಿ. ನೀವು ಅವರನ್ನು ಕಾಂಟ್ಯಾಕ್ಟ್ ಆಗಿ ಏನಾದರೂ ಇನ್ಫಾರ್ಮೇಷನ್ ಕೇಳಬೇಕು ಅಂದರೆ ಅವರನ್ನು ನೀವು ಕೇಳ್ಕೊಳ್ಬೋದು.